ನಮಸ್ಕಾರ ಸ್ನೇಹಿತರೆ. ಇವತ್ತು 30 ಡಿಸೆಂಬರ್ 30. ಈ ದಕ್ಷಿಣ ಕೊರಿಯಾದಲ್ಲಿ ಏನಾಗಿದೆ ಅಂದರೆ ವಿಮಾನ ದುರಂತ ಆಗಿದೆ. ಅದರಲ್ಲಿ 179 ಮಂದಿ ಸಾವಿಗೀಡಾಗಿದ್ದಾರೆ. ತುಂಬಾ ನೋವಿನ ಸಂಗತಿ. ಇವತ್ತಿದ್ದವ್ರು ನಾಳೆ ಇರಲ್ಲ ಅಂತ ಹೇಳ್ತೀವಿ ಅಲ್ವಾ. ಇವಾಗ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಮತ್ತೆ ಬರ್ತೀವಿ ಅಂತೆಲ್ಲ ಗೊತ್ತಿಲ್ಲ. ಇವತ್ತು ಮನೆಯಿಂದ ಹೊರಗಡೆ ಹೊರಡ್ತೀವಿ, ಇವತ್ತು ಮತ್ತೆ ಬರ್ತೀವಿ ಅನ್ನೋದು ಗೊತ್ತಿಲ್ಲ ಅಲ್ವಾ. ನಮ್ಮ ಸಾವು ಹೇಗೆ ಬರುತ್ತೆ, ಹೇಗಿರುತ್ತೆ ಅನ್ನೋದು ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ಆದರೆ ಆಲ್ರೆಡಿ ಅದರಲ್ಲಿರೋ ಒಬ್ಬ ಪ್ಯಾಸೆಂಜರ್ ಏನಂತ ಕಳಿಸಿದ್ದಾರೆ ಅಂದರೆ, ಅಪಘಾತಕ್ಕೂ ಮೊದಲು ಏನಾಗಿದೆ ಅಂದರೆ ತನ್ನ ಕುಟುಂಬ ಸದಸ್ಯರಿಗೆ ಯಾರಿಗೋ ಒಂದು ಸಂದೇಶನ ಕಳಿಸಿದ್ದಾರೆ. ವಿಮಾನದ ರೆಕ್ಕೆಗೆ ಹಕ್ಕಿ ಬಡಿದಿದೆ ಎಂದು ತಿಳಿಸಿದ್ದಾರೆ ಎಂಬುದಾಗಿ NDTV ವರದಿ ಮಾಡಿದೆ ಅಂತ ಹೇಳಿದ್ದಾರೆ. ನನ್ನ ಕೊನೆಯ ಮಾತುಗಳನ್ನು ಹೇಳಬೇಕೆಂದು ಕೂಡ ಪ್ರಯಾಣಿಕ ಸಂದೇಶ ಕಳಿಸಿದರು ಎಂದು ವರದಿ ಉಲ್ಲೇಖಿಸಿದೆ. ಏನಾದರೂ ಹೇಳಬೇಕಾ ಅಂದರೆ ಹೇಳ್ಕೊಳಕ್ಕಾಗುತ್ತಾ? ಕೊನೆಯ ಕ್ಷಣ, ಸಾವಿನ ಕ್ಷಣ ಬಂದಿದೆ ಅಂತ ಅವ್ರಿಗೆ ಗೊತ್ತು, ಅವ್ರು ಹೇಳ್ಕೊಳ್ಳ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇವಾಗಲೇ ಚೆನ್ನಾಗಿರಿ. ಯಾವ ಶತ್ರುಗಳನ್ನೂ ಕೂಡ ಇಟ್ಕೊಳಕ್ಕೆ ಹೋಗ್ಬೇಡಿ. ದಯವಿಟ್ಟು ಚೆನ್ನಾಗಿ ಎಲ್ಲರ ಜೊತೆ ಚೆನ್ನಾಗಿರ್ರಿ. ನಿಜವಾಗ್ಲೂ ಇದು ದೇಹ ಕೂಡ ಶಾಶ್ವತವಲ್ಲ, ಆಯಿತಾ. ಅದು ಕೂಡ ಮಣ್ಣಿಗೆ ಹೋಗುತ್ತೆ. ಈ ಪ್ರಪಂಚದಲ್ಲಿ ನಾವೇನು ಮಾಡಿದರೂ ಕೂಡ ಶಾಶ್ವತ ಅಲ್ಲ. ಒಳ್ಳೆತನದಿಂದ ಇರಲಿ, ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಇರಲಿ, ಆಯಿತಾ. ದಯವಿಟ್ಟು ಚೆನ್ನಾಗಿದೆ ಎಲ್ಲರೂ ಕೂಡ. ದಯವಿಟ್ಟು ಯಾರನ್ನೂ ಕೂಡ ದ್ವೇಷ ಮಾಡೋಕ್ಕೆ ಹೋಗ್ಬೇಡಿ. ಸಾವು ಹೇಗೆ ಬರುತ್ತೆ ಅನ್ನೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ.